ಹಾಸನ ಜಿಲ್ಲೆಯ ಒಂದು ಇಲಾಖೆ ಅಲ್ಲ, ಈಗ ನಾನು ಯಾರ ಬಗ್ಗೆನೂ ನಾನು ಮಾತಾಡೋಕ್ಕೆ ಹೋಗಲ್ಲ ಏನ್ರಿ. 63 ಇಲಾಖೆ, 63 ಇಲಾಖೆದು 2 ತಿಂಗಳಿಂದ ಟ್ರೆಜರಿ ಲಾಕ್ ಮಾಡಿ ಸುಮಾರು 2,000 ಬಿಲ್ಲು, 2 ತಿಂಗಳಿಂದ ಟ್ರೆಜರಿ ಬಿಲ್ಲ. ಬೇಕಾದ್ರೆ ಕಾಪಿ ಕೊಡ್ತೀನಿ, ನಾನಲ್ಲ, ನಾವು ಹೇಳಕ್ಕೆ ಹೋದರೆ ಸುಳ್ಳು ಹೇಳ್ತೀರಿ ಅಂತೀರಿ ಯಾರು, ಯಾಕೆಂದ್ರೆ ಇವರು ಸ್ಟೇಟ್ಮೆಂಟ್ ಮಾಡ್ತಾರೆ. 63 ಇಲಾಖೆ ಯಾವ್ದಾದ್ರು ಒಂದು ಜೆರಾಕ್ಸ್ ಇದ್ರು ಕೊಡಪ್ಪ ಇದ್ದ ಅವ್ರಿಗೆ. 63 ಇಲಾಖೆ ಕೊಡಲಿ, 63 ಇಲಾಖೆ ರೀ, 326 ಕೋಟಿ, 2-3 ತಿಂಗಳಿಂದ ಟ್ರೆಜರಿ ಬ್ಯಾನ್, ಗೊತ್ತಾಯ್ತಾ. 63 ಇಲಾಖೆದು 326 ಕೋಟಿ ಅಲ್ಲ. ಅವ್ರು ಹೇಳೋದು ಇನ್ನೂ ಈಚೆಗೆ ಎಷ್ಟು ಬಂದವ ಬಿಲ್ ಗೊತ್ತಿಲ್ಲ, ಅವರೇ ಕೊಟ್ಟಿರೋದನ್ನ, ನಾನು ಕೊಟ್ಟಿರೋದಲ್ಲ. 326 ಕೋಟಿ. ಅದು ನಾನು ಮೊನ್ನೆ ಇಲ್ಲಿಂದ ಓದ್ದಲ್ಲ ಸರ್, ಪ್ರೆಸ್ ಮುಗಿಸ್ಕೊಂಡು ಹೋದ್ಮೇಲೆ ಕೆಲವರು 3 ತಿಂಗಳಿಂದ ಕೆಲವು ಅಧಿಕಾರಿಗಳಿಗೆ ಸಂಬಳ ಇಲ್ಲ, ಡೀಸೆಲ್ ಹಾಕ್ಸೋಕ್ಕೆ ದುಡ್ಡು, ಅವ್ರ ಗಾಡಿಗಳಿಗೆ ಡೀಸೆಲ್ ಹಾಕ್ಸೋಕ್ಕೆ ದುಡ್ಡಿಲ್ಲ. 3 ತಿಂಗಳಾಯಿತು ಸಂಬಳ ಕೊಟ್ಟು. ಅಧಿಕಾರಿಗಳ ಸಂಬಳ ಅದನ್ನು ಗ್ಯಾರಂಟಿ ತಗೊಂಡ್ರೋ ಯಾತಕ್ಕೆ ತಗೊಂಡ್ರೋ ಗೊತ್ತಿಲ್ಲ ಏನು ಸರ್. ಇದು ನಾನು ಹೇಳೋದು, ಇದು ಹಾಸನ ಜಿಲ್ಲೆ ಒಂದು ಅನಾಥ ಅಂತ ತಿಳ್ಕೊಬಿಟ್ಟು. ಬೇರೆ ಜಿಲ್ಲೆ ಎಲ್ಲ ಟ್ರೆಜರಿ ಓಪನ್ ಐತೆ, ನಮ್ಮ ಜಿಲ್ಲೆ ಟ್ರೆಜರಿ ಓಪನ್ ಮಾಡಿಲ್ಲ ಅಂತ ಒಮ್ಮನ ಕೇಳಿದ್ರೆ ಡಿಸ್ಟ್ರಿಕ್ಟ್ ಟ್ರೆಜರಿ ಸರ್ ನಾನು ಏನು ಮಾಡಲಿ ಸರ್. 2,000 ಬಿಲ್ಗಳು, ಒಂದಲ್ಲ 2 ಸಲ 2,000 ಬಿಲ್ಲು, 63 ಇಲಾಖೆ, ಗೊತ್ತಾಯ್ತು ಸರ್. 300 ಇದು ಮೊನ್ನೆ ಲೆಟ್ರ್ ಬರೆದಿರೋದು ಅವರಿಗೆ, ನಾನು ಗಲಾಟೆ ಮಾಡಿದ್ಮೇಲೆ ಎಲ್ಲಿ ಕಳಿಸ, ಇವ್ರು CS ಬರೆದಿಲ್ಲ, ಇವರು ಇಲ್ಲ, DC ಬರೆದಿಲ್ಲ. ಹಾಂ, 11ನೇ ತಾರೀಕು ಆಯಿತಾ, ಎಷ್ಟನೇ ತಾರೀಕು ಲೆಟ್ರ್ ಬರೆದಿರೋದು ನಾನು ಮೊನ್ನೆ ಗಲಾಟೆ ಮಾಡಿದ್ಮೇಲೆ ಡೇಟ್ ಹಾಕಿ ಬರೆದ್ರು ಇಲಾಖೆಗಳು. ಹಾಂ, ಈಗ 63 ಇಲಾಖೆದು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತ್ ಸಮಿತಿ, ಹಾಸ್ಪಿಟ್ಲು, ಇವೆಲ್ಲ ಇರ್ತಲ್ಲ ಸರ್. ಮಾರ್ಚ್ ಎಂಡ್ ಐತಲ್ಲ, ಅಲ್ಲೇ ಐತಲ್ಲ 63 ಇಲಾಖೆ ಅಂತ. ಆಯಿತಾ, ಅದು ಓಪನ್ ಮಾಡಿಲ್ಲ, ಏಕೆಂದರೆ ಇದಾಯ್ತಾ, ಇದು ಒಂದು ಭಾಗ. ಇವತ್ತು ಕೆಲವರು ಬಡ್ಜೆಟಲ್ಲಿ ಹಾಸನ ಜಿಲ್ಲೆಗೆ ಅದು ಇದು ಅಂತ ಯಾರು ಹೇಳಿದ್ರು ಅಂತ ನಾನು ಅದಕ್ಕಲ್ಲ. ಈಗ ರೈಲ್ವೆ ಫ್ಲೈಓವರ್ ಬ್ರಿಡ್ಜ್ ಐತಲ್ಲ ಸರ್, ಇದಕ್ಕೆ 101 ಕೋಟಿ ರೂಪಾಯಿ ಟೋಟಲ್ ಎಸ್ಟಿಮೇಟ್ ಕಾಸ್ಟ್, 101 ಕೋಟಿ. ಅದು ರೈಲ್ವೆ ಶೇರು 34 ಕೋಟಿ, ಸ್ಟೇಟ್ ಗೌರ್ಮೆಂಟು 67 ಕೋಟಿ ಅಂತ ಇದೆ. ಕುಮಾರನಿದ್ದಾಗ ಇದು ಮಾಡಿಸಿದ್ದು 4 ಲೈನ್. ಆಗ ದುಡ್ಡು ಯಾವ ಇಲಾಖೆದು ಎಲ್ಲ ಬರೆದು ಸ್ಟೇಟ್ ಗೌರ್ಮೆಂಟವರು 3/1/2023 ಕೊಡೋಕ್ಕಾಗಲ್ಲ, ಈ ದುಡ್ಡು ಕೊಡೋಕ್ಕಾಗಲ್ಲ ಅಂತ ಬರೆದವ್ರೆ. ದೊಡ್ಡವರು ನಿಮ್ಮ ಶೇರ್ ಏನೈತಿ ಅಂತ ಮುಖ್ಯಮಂತ್ರಿಗಳಿಗೆ 18/10/2023 ಬರೆದಿರೋದು. ಇಲ್ಲೇ ಕಾಪಿ ಐತಲ್ಲ ಸರ್, 18/10/2003 ಅವರಿಗೆ ಮೂಲಭೂತ ಸೌಕರ್ಯ ಮಿನಿಸ್ಟರ್ ಗಲಾಟೆ ಮಾಡಿ 18 ಕೋಟಿ ಬಡ್ಜೆಟಲ್ಲಿ ಏನೈತಿ, ಬಡ್ಜೆಟನ್ನು ಅನೌನ್ಸ್ ಮಾಡ್ಯಾರ, ಬಡ್ಜೆಟಲ್ಲಿ ಅನೌನ್ಸ್ ಮಾಡ್ಯಾರ. ಬಡ್ಜೆಟ್ ಇದು ದೊಡ್ಡವರು 18/10/23 ಲೆಟ್ರ್ ಬರೆದು ಈ ಥರ ಹಿಂಗೆ ಬಿದ್ದೋಯ್ತೆ 67 ಕೋಟಿ. ಆಮೇಲೆ ಕುಮಾರಣ್ಣ ಇವರು ಬಂದು ಲಾಸ್ಟ್ ಟೈಮ್ ಸೋಮಣ್ಣ ಬಂದ್ರಲ್ಲ, ಸೋಮಣ್ಣಗೆ ಹೇಳಿ ಸ್ಟೇಟ್ ಗೌರ್ಮೆಂಟ್ ಕೊಡ್ದವರು ಪರವಾಗಿಲ್ಲ ಮಾಡಿ ಅಂತೇಳಿ, ಅದಾದಮೇಲೆ ಟೆಂಡರ್ ಕರೆಸಿದ್ರು. ಅದಾದಮೇಲೆ ಟೆಂಡರ್ ಕರೆಸಿ ಉಳಿಕೆ ಅಮೌಂಟ್ಗೆ ಈಗ ಟೆಂಡ್ರು ಆಗಿ
ನೆನ್ನೆನ ಮನೆ ಕೆಲಸ ಶುರು ಮಾಡಿದೆ. ಗೊತ್ತಾಯ್ತು ಸರ್. ಈ ಜಿಲ್ಲೆಗೆ ಬಡ್ಜೆಟ್ ಬುಕ್ಕಲ್ಲಿ ಏನೈತಪ್ಪ, ಎಲ್ಲೈತ್ರಿ ರೇ? ಅದು 18 ಕೋಟಿ ಅದು ದೇವೇಗೌಡರು ಲೆಟ್ರ್ ಬರೆದ್ಮೇಲೆ ಕೊಟ್ಟಿರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.